caixa tá preparada pra fuder sua safada. Vem sentando na piroca, sua piranha safada. Vem, vem fuder, vem, vem fuder, vem, vem fuder, vem, vem. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಕಿ ಫ್ರೆಂಡ್ಸ್. ಸೊ ಮಿಡ್ ನೈಟ್ 2:10. ಸೊ ಗೆಸ್ ಮಾಡ್ತೀರಾ ಎಲ್ಲೋಗ್ತಾ ಇದ್ದೀನಿ ಅಂತ. ಸೊ ಎಸ್, ಇವತ್ತೊಂದು ಶಾರ್ಟ್ ನೈಟ್ ರೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಟ್ರಕ್ಕಿಂಗ್ ಇದೆ. ಸೊ ನಾನು ನಮ್ಮ ಜೊತೆ ಕೊಲೀಗ್ ಜೊತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಬನ್ನಿ ಹೋಗೋಣ. ಇವತ್ತು ಗಾಡಿ ಸೂಪರಾಗಿ ಕಾಣ್ತಾ ಇದೆ. ಗಾಡಿನ ವಾಶ್ ಮಾಡಿದೆ. ಈ ಏನಾದರೂ ಹೋಗೋಣ ಅಂದರೆ ಮಾಡಿ. ಎಲ್ಲರೂ ಮಲಗಿದ್ದಾರೆ. ನಾನು ನೋಡಿದ್ರೆ ಎಲ್ಲರೂ ಹೋಗ್ತಾಯಿದ್ದೀನಿ. ಕ್ರೇಜಿ ಅಲ್ಲ. ಸೊ ಫಸ್ಟ್ ಟೈಮ್ ನೈಟ್ ರೈಡ್ ಹೋಗ್ತಾಯಿದ್ದೀನಿ, ಅದು ಬೆಂಗಳೂರಲ್ಲಿ. ಬಿಫೋರ್ ದಟ್ ನಾವು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ, ನಡೀದಲ್ಲ ಹಾಕ್ಸ್ಕೊಳ್ಳೋಣ. ಸರಿ ಗೈಸ್, ಸೊ ನಾನು ಬೆಂಗಳೂರಲ್ಲಿರೋದು ಸೆಂಟರ್ ಆಫ್ ದ ಸಿಟಿ ಅಂತ ಹೇಳ್ತಾರೆ. ಸೊ ಅದು ರಿಚ್ಮಂಡ್ ಸರ್ಕಲ್, ಫ್ಲೈಓವರ್. ಇದು ಮಾರ್ನಿಂಗಲ್ಲಿ ನೋಡಿದ್ರೆ ಯಾವ ಲೆವೆಲ್ ಟ್ರಾಫಿಕ್ ಇರುತ್ತೆ ಅಂದರೆ, ಬರೀ ನಾನು 2 ಸಿಗ್ನಲ್ಗೆ ನಾನು ½ ಅನ್ ಅವರ್ ತೊಗೋಬೇಕು ನಾನು ಅದನ್ನು ಕ್ರಾಸ್ ಮಾಡೋಕ್ಕೆ. ಇವಾಗ ನೋಡಿ ಖಾಲಿ ಹೊಡಿತಾ ಇದೆ ಮಿಡ್ನೈಟಾಗಿ. ಪಾಪ ನನ್ನ ಮಗನೂ ಇಲ್ಲ. ಇನ್ನೂ ಕ್ರಾಸ್ ಹೊಡಿಬೋದು, ಬಟ್ ನಾನು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೋಬೇಕು. ಹೋಗೋಣ. ಇಲ್ಲೇ 3 ವರ್ಷದಿಂದ ಇದರಲ್ಲೇ ನಾನು ಸ್ಟೇ ಆಗ್ತಾಯಿದ್ದೀನಿ. ಜಾಸ್ತಿ ಎಲ್ಲೂ ದೂರ ಹೋಗಿಲ್ಲ. ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೋಡಿ ಬೆಂಗಳೂರು ನೈಟಲ್ಲಿ. ಸೊ ಇದು ಒಂದು ITC ಹೋಟೆಲ್ ಗಾರ್ಡೇನಿಯಾ. ಇಲ್ಲೇ 24 hours ಪೆಟ್ರೋಲ್ ಬಂಕ್ ಇದೆ. ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಸೊ 520 ಆಯಿತು. 520. ओके 520 या हाँ, कितना डाल? 550 डाल दिया. ठीक है, 30 बेस्ट है. 520 ना 550 है, मेरा भी डाउट है. हाँ 520. हाँ भाई. ಸೊ ಥ್ಯಾಂಕ್ ಯು. ಸೊ ನಡೀರಿ ಗೈಸ್, ಚಳಿ ಅಂತೂ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಸೊ ಲೆಟ್ಸ್ ಎಂಜಾಯ್ ದ ರೈಡ್. ಸೊ ಬಿಫೋರ್ ದಟ್ ನಮ್ಮ ಇಬ್ಬರು ಕೊಲೀಗ್ಸ್ ಬರ್ತಾ ಇದ್ದಾರೆ ಜೊತೆಗೆ. ಅವ್ರನ್ನೂ ಕ್ಯಾಚಪ್ ಹೋಗೋಣ. ಹೋಗ್ತಾ ಇರೋಣ. ಇದು ರಿಚ್ಮಂಡ್ ಸರ್ಕಲ್, ಇದೊಂದು ಲ್ಯಾವೆಲ್ ರೋಡು. ಸೊ ಇದು ನನ್ನ ಡೈಲಿ ರೋಡ್ ಇರುತ್ತೆ. ಯಾವಾಗಲೂ ಹಿಂಗಿಂಗಾನೆ ಬರೋದು, ಹಿಂಗಿಂಗಾನೆ ಹೋಗೋದು. 3 ವರ್ಷ ಹೆಂಗೆ ಕಳೀತು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇನ್ನೊಂದು ಮಂತ್ ನಾನು ಈ ರೋಡಲ್ಲಿ ತಿರುಗಾಡ್ತೀನಿ, ಆಮೇಲೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀನಿ. ಇವತ್ತಿನ ರೈಡ್ ಸಕಲಾಗಿರುತ್ತೆ. ಸುಮಾರು ತಿಂಗಳಾದಮೇಲೆ ಇದನ್ನು ಪ್ಲ್ಯಾನ್ ಇವಾಗ ಸ್ವಲ್ಪ ಸಕ್ಸಸ್ ಆಗಿದೆ. ಈ ಪ್ಲ್ಯಾನು ಲಾಸ್ ಇದಾಗ್ತಾಯಿತ್ತು, ಫೇಲ್ ಆಗ್ತಾಯಿತ್ತು ಆ್ಯಕ್ಚುಲಿ.
ಬಟ್ ಹೆಂಗೋ ಮನ್ಸು ಮಾಡಿ ನಡೀರಿ ಬ್ರೋ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಯು ಬಿ ಸಿಟಿಗೆ ಬಂದ್ವಿ. ನೋಡ್ತಾ ಇದ್ದೀರಾ ಕಿಂಗ್ ಫಿಶರ್ ಟವರು. those guys. ಎಲ್ಲರೂ ಇದ್ದೀರಾ? ಹಾಂ ಹಾಂ ಹೌದು. ಏನು ವೇಟೇ ಇಲ್ಲ, ಲೈಟ್ ವೇಟ್. ನಾನು ನೋಡ್ತೀನಿ. Hi Yashish, you're Rishi Anta. Hi buddy. Hello. So let's go for a ride. So ಬನ್ನಿ ಹೋಗೋಣ. ಮ್ಯಾಗಿನಾ? ಸೊ ಬನ್ನಿ ಗೈಸ್, ನಮ್ಮ ರೈಡ್ ಶುರು ಮಾಡೋಣ. ಸೊ ಹೇಳ್ಬೇಕಂದ್ರೆ ನಾನು ಹೋಗ್ತಾ ಇರೋದು ಅಂಡಿ ಉಂಡಿ ಅಂತ ಒಂದು ಬೆಟ್ಟ ಇದೆ, ವಿಚ್ ಇಸ್ ನಿಯರ್ ಟು ರಾಮನಗರ. ಸೊ ನನ್ನ ಫ್ರೆಂಡ್ ಆಲ್ರೆಡಿ ಹೋಗಿದ್ದಾನೆ. ಸೊ ಅಲ್ಲಿ ನೋಡೋಣ ಹೇಗಿರುತ್ತೆ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಸ್ಮಾಲ್ ಟ್ರೆಕ್ಕಿಂಗ್ ಥರ ಇದೆ. ಸೊ ಬನ್ನಿ ಹೋಗೋಣ. ಇರೋ ನಾನು ಹೇಳಿದವ್ರಿಗೆ ಬನ್ನಿ ಮಂತ್ ಲಾಸ್ಟ್ ಆ್ಯಕ್ಚುಲಿ ಅವ್ರ ಜೊತೆ ಹೋಗೋದು. ಇನ್ನೂ ಒಂದು ಮೆಮೊರೇಬಲ್ ಆಗಿರುತ್ತೆ ಒಂದು ರೈಡ್ ಅಂತ ನಾನೇ ಟ್ರೈ ಮಾಡಿದೆ. ಸೊ ಹೇಗೋ ಸಕ್ಸಸ್ಫುಲ್ ಆಯಿತು. ಆ್ಯಕ್ಚುಲಿ ಸನ್ರೈಸ್ ನೋಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅಲ್ಲಿ ಸನ್ರೈಸ್ ಚೆನ್ನಾಗಿರುತ್ತೆ ಅಂತ ಹೋಗಿ ಜಸ್ಟ್ ಒಂದು ಫೈರ್ ಕ್ಯಾಂಪ್ ಥರ ಮಾಡ್ಕೊಂಡು ಎಲ್ಲ ಚಿಲ್ ಔಟ್ ಮಾಡ್ಕೊಂಡು ಬರಬೇಕಷ್ಟೆ. ಇವತ್ತು ಹೇಗಿರುತ್ತೆ ಜರ್ನಿ, ಯಾವ ಥರ ಇರುತ್ತೆ ಎಲ್ಲನೂ ತೋರಿಸ್ತೀನಿ. ಸೊ ಬ್ಯಾಂಗ್ಳೂರಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೈಟ್ ರೈಡರ್ಸೇ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಮಾರ್ನಿಂಗ್ ಅಂತೂ ರೋಡಲ್ಲ ಕೈ ಕಾಲೇ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಟ್ರಾಫಿಕ್ ಇರುತ್ತೆ. ಸೊ ಇವಾಗ ನೈಟ್ ರೈಡ್ ಬೆಸ್ಟು. ಪೀಸಾಗಿರುತ್ತೆ ರೋಡ್ಗಳೆಲ್ಲ, ನೋ ಟ್ರಾಫಿಕ್, ನಥಿಂಗ್. ಹೋಗಿ ಚಿಲ್ ಔಟ್ ಮಾಡ್ಕೊಂಡು ಬರ್ತಾ ಇರಬೇಕಂತ. ಅಂದ್ಕೊಂಡು ನಾವು ಇಲ್ಲಿ ಬರ್ತೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಮ್ಯಾಗಿ ಸ್ಪಾಟ್ ತಿಂತು ಮಾತಾಡ್ದ ಮ್ಯಾಗಿ ಖಾಲಿ ಆಗಿದೆ ಗೊತ್ತಾಗಿಲ್ಲ. ಬೆಂಗಳೂರು ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ನೈಟಲ್ಲಿ. ಆದರೆ ನೈಟ್ ರೈಡ್ ಮಾತ್ರ ಫ್ರೀಗೆ ಸಿಕ್ಕೊಂಡ್ರಿ ಒಂಥರ ಚೆನ್ನಾಗಿರೋ ಡಿಫ್ರೆಂಟ್ ಲೆವೆಲ್ ಫೀಲ್ ಆಗುತ್ತೆ. ರೈಡ್ ಶುರುವಾಗಿದೆ. ಸೊ ಇನ್ನು 3:36 ಇವಾಗ. ಆರಾಮಾಗಿ ಹೋಗೋಣ. ಯಾಕಂದರೆ 6:10ಗೆ ಸನ್ರೈಸ್ ಇರೋದು ಟೈಮಿಂಗ್ ಇದೆ. ಸೊ ಏನಿಲ್ಲ, ಇನ್ನೂ 3 hours ಇದೆ. ಜಸ್ಟ್ 40 ಕಿಲೋಮೀಟರ್ ಇರೋದು. ಆರಾಮಾಗಿ ಹೋಗೋಣ. ಹೋಗೋಣ. ಚೆನ್ನಾಗಿದೆ ರೋಡು.
ಇನ್ನೊಂದು 1.3 ಕಿಲೋಮೀಟರ್ ಇದೆ. ಹಾಂ, ಏನು? ಹಾಂ, ಹೌದಾ? ಹೌದಾ, ಓಕೆ. ಹೊರಗಡೆ ಹೋಗ್ತಾ ಇದ್ವಿ. ಯಾವ ಊರು ಅಂತ ನಮಗೆ ಗೊತ್ತಿಲ್ಲ. ನಾವು ಪರವಾಗಿಲ್ಲ, ಊರು ಜನ ಎದ್ದೇಳ್ಬಿಟ್ಟಿದ್ದಾರೆ ಇಷ್ಟೊತ್ತಿಗೂ. ಏನೋ ಒಂದು ಮದುವೆ ಐತೆ, ಮದುವೆ ಊಟ. ಕಟ್ ಮಾಡ್ತಾ ಇದ್ದಾರೆ. ರಿಷಿ, ಬರುವಾಗ ತಿಂಡಿ ರೆಡಿ ಇದೆ. ಹಾಂ ಹಾಂ, ಹೌದೌದು, ಚೆನ್ನಾಗಿದೆ ಗುರು ಅಲ್ವಾ. ಕರ್ನಾಟಕದಲ್ಲಿ ಎಷ್ಟೋ ರೋಡ್ಗಳಿವೆ. ಸೀರಿಯಸ್ಲಿ ಬ್ರೋ, ಇಟ್ಸ್ ಅ ಹಾಂಟೆಡ್ ರೋಡ್ ಆ್ಯಕ್ಚುಲಿ. ಹಾಂ, ಹೌದು ಗುರು, ಹಿಂಗೈತೆ ರೋಡು. ರೋಡೇ ಗೊತ್ತಾಗ್ತಾ ಇಲ್ಲ. ಈಗ ಕರ್ಕೊಂಡು ಹೋಗ್ತಾ ಇದ್ದಾನೆ, ನೋಡೋಣ ಎಲ್ಲಿ ಹೋಗ್ತೀನಿ ಅಂತ. 4 ಗಂಟೆ 4:45 ಮಿಡ್ ನೈಟಲ್ಲಿ ರೋಡ್ ಹೋಗ್ತಾ ಇದ್ದೀವಿ ಅಂದರೆ ನಿಜ ಒಳ್ಳೆ ಥ್ರಿಲ್ ಇದೆ ಆ್ಯಕ್ಚುಲಿ. ನಡ್ಕೊಂಡು ಹೋಗ್ಬೇಕು ಅನ್ಕೋತೀನಿ. ಸ್ವಲ್ಪ ಹೊತ್ತು ಆದಮೇಲೆ ಟ್ರಕ್ಕಿಂಗ್ ಇದೆ, ಒಂದು 3 ಕಿಲೋಮೀಟರ್ ಒಳಗಡೆ ನಡ್ಕೊಂಡು ಹೋಗ್ಬೇಕು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ಮೈಟ್ ಬಿ ವಿ ನೀಡ್ ಟು ಪಾರ್ಕ್ ಹಿಯರ್ ಓನ್ಲಿ. ಬ್ರೋ, ಏನು ಬ್ರೋ, ಇಲ್ಲ ಪಾರ್ಕ್ ಮಾಡಬೇಕಾ? ಬ್ರೋ, ಸಖತ್ ಕ್ರೇಜಿ ಇದೆ ಇದು. ಯಾ, ಸೊ 4:50 ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಖುಷಿ, ಲಾಸ್ಟ್ ಟೈಮ್ ಹೇಗಿದೆ ಎಕ್ಸ್ಪೀರಿಯನ್ಸು? ದಿಸ್ ಸೈಡಾ? ಇದೆ. ಇಲ್ಲಿ ಹೋಗೋದು ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೇಕು, ಯಾಕಂದರೆ ಲೆಫ್ಟಿಗೂ ಹೋಗ್ಬೋದು ನಾವು. ಆ ಕಡೆನೂ ಚಿಕ್ಕ ಬೆಟ್ಟ ಐತೆ. ಓಕೆ, ಈ ರೂಟನ್ನು ಮೇಲೆ ಹೋಗ್ಬೋದು. ಅದು ಫಸ್ಟ್ ಟೈಮ್ ಬರೋರಿಗೆ ಇದೊಂದು ಕನ್ಫ್ಯೂಷನ್ ಇರಬಾರ್ದು. ಓಕೆ, ಯೂಟ್ಯೂಬಲ್ಲಿ ಒಬ್ರು ಇದ್ದಾರೆ, ಅವ್ರದ್ದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ಇಲ್ಲಾಂದರೆ ಹೊರಗಡೆ ಬಂದುಬಿಟ್ಟು ಗೂಗಲ್ ಮ್ಯಾಪ್ಸ್ ಫಾಲೋ ಮಾಡಿಬಿಡ್ರಿ. ಯಾಕಂದರೆ ಅದು ಹೋಗಿದ್ದು ಲಾಸ್ಟ್ ಟೈಮ್ ಆಲ್ಮೋಸ್ಟ್ ನಾವು ಗಾಡಿ ಬಿದ್ದೋಗ್ಬಿಟ್ಟಿದ್ರಿ. ಓಕೆ, ಹೋಗಿ ಡೆಡ್ ಎಂಡ್ ಗಾಡಿ ಆಲ್ಮೋಸ್ಟ್ ಹೋಗ್ತಿತ್ತು ಅಲ್ವಾ ಇನ್ನು ಮುಂದೆ? ಅಲ್ಲಿ ಇದು ಆಫ್ ರೋಡ್ ಇದು. ಇನ್ನು ಮುಂದೆ ಹೋಗಿರಲ್ಲ, ಸೇಫ್ ಇರಲ್ಲ, ಅಲ್ಲಿ ಪಾರ್ಕಿಂಗ್ ಇಲ್ಲ. ಓಕೆ, ಲೈಕ್ ಟೆಕ್ನಿಕಲಿ ಇಲ್ಲೇ ಪಾರ್ಕಿಂಗ್. ಇದು ಸ್ಟಾರ್ಟ್, ಟ್ರೆಕ್ ಟು ಸ್ಟಾರ್ಟ್ ಟೆಕ್ನಿಕಲಿ. ಓಕೆ, 200 ಮೀಟರ್ಸ್ ಇನ್ನು ಮುಂದಕ್ಕೆ ಹೋಗಾದ್ಮೇಲೆ ಕೊಟ್ಟಿದ್ದರಿಂದ ಪ್ರಾಪರ್ ಪಾತ್ ಮಾಡ್ತೀನಿ. ಟ್ರೇನು ರೈಟ್ ಸೈಡ್ ಹೋಗಿ. ಓಕೆ, ಅದೇ ಗುರು ಇಂಜನ್ಸ್ ಇದೆ. ಹೌದಾ? ಇಲ್ಲಿ ನಾವು ರೈಟ್ ಹೋಗ್ಬೇಕಾ? ದಿಸ್ ಇಸ್ ದ ರೈಟ್ ಪಾತ್. ಬಟ್ ಆ ಮರದಲ್ಲಿ ನಿಮ್ಮದು ಈ ಮರದ ಇಲ್ಲೊಂದು ಮರ ಇತ್ತು, ತೆಗೆದಿದ್ದಾರೆ. ಹಾಂ, ನಿಮಗೆ ರೈಟ್ ಆರೋ ಕಾಣುತ್ತೆ. ಓಕೆ, ಆರೋ ಕಾಣ್ಬಿಟ್ಟು ನೀವು ಪಾರ್ಟ್ನರ್ ಪಕ್ಕದಲ್ಲಿ ಏನೋ ವಾಟರ್ಫಾಲ್ ಇರುತ್ತೆ ಅನಿಸ್ತಾ ಇಲ್ಲ? ಎಲ್ಲಿ? ಓ ಶಿಟ್, ಯಶಸ್ಸ. ನೋ, ದ ನಯಾಗ್ರಾ ಫಾಲ್ಸ್. Vlog, so don't mind him, guys. Yeah. Is okay. Let's skip it very So simple. what is the time now? So it's around. It's about 4:30. No, bro. No, it's 5. It's 5 o'clock. So we'll be going for the back main. Yeah. At the bottom of the hill to start the climb. So it might be another 30 minutes of just steep uphill, and then it's going to be a beautiful view with the sunrise. Expected to be at 6:12. we are not able to see you, bro. You're so black. Thank you. Thank ಸ್ವಲ್ಪ you. ಅವನತ್ರ ರೈಟ್ ಹಾಕಿ. Thank you for reminding me. It's okay. So basically, my eyes. I'm sensitive to eyes. I just want to say thank you, Rishi. So Rishi is Might be I was feeling so crazy moment right now. para is ಏನದು? Paranormal investigator. ಹಂಗೇನು ಇದು ಸೋಲ್ಜರ್ ದು. Military aspirant. Yeah. His target is So he's upcoming military guy. para guy. So I like how you guys are recording, but I can't see shit because my eyes are too sensitive to the light. ನಾನು ಕಣ್ಣು ಮುಚ್ಕೊಂಡು ಎಲ್ಲೋ ಎಸ್ಟಿಮೇಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ಲೋ ಇದ್ದೀರಾ? Bringing it so near because Anna is very black. I can't see. Focus, you What can't about see me, bro? too, but still, yeah, I'm bringing. So you're basically risking me getting blind to get my face. Wow. Come, let's go. Let's go. yeah, let's go. To go through this. So be careful, guys. Be careful. This is called Handigunda, right? Yeah. So
ಸೊ ಇಲ್ಲೇ ನಿಮ್ಗೆ ಹೆಸರು ಕಾಣ್ಬಿಡುತ್ತೆ, ಹಂದಿ ಗುಂಡ. ರಿಷಿ, ಹಂದಿ ಗುಂಡ ಅದ ಗುಡ್ಡ? ಗುಂಡಿ. ಓಕೆ. ಓ, ಟೇಕ್ ಕೇರ್. ಹಾಂ, ಓಕೆ. What happened, Nishas? So this is gonna be very scary actually. I'm not sure. It's very confusing kana. It's just a confusing thing. Because either way ಲೈಟ್ ಬಂದಾದ್ಮೇಲೆ ನಾವು ನಮ್ಮ ತಲೆ ಹೊಡ್ಕೊಂತೀರ ಈಸಿ ಪಾತ್. ಹೌದಾ? This is not there. ನಾವು ಅವಾಗಲೇ ಬಂದಿದ್ದು ಆ ಕಡೆ ಹಾಕೋಣ, ಈ ಕಡೆ ಅಲ್ಲ. ಗ್ರಾಸು ಇದ್ದೇ ಇದ್ದಿಲ್ಲ, ದ ಹೋಲ್ ಮೌಂಟೇನ್ ಇಸ್ ಫ್ಲಾಟ್. ಇದಾವೆ ಫೌಂಡ್ ಇಟ್. I think that's the reason it's an underrated spot. Yeah. Exact ಲೊಕೇಶನ್ ಯಾರಿಗೂ ಗೊತ್ತಿಲ್ಲ. ಮೌಂಟೇನಲ್ಲಿ ತುಂಬ ನೀರು ಈ ಕಡೆ ಆ ಕಡೆ. ನೀವು ಸುಮಾರು ಸತಿ ಬಂದು ನೀವೇ ಮರ್ತೋಗಿದ್ದೀರಿ. ಕಾಣಿಸ್ತಾ ಇಲ್ಲ. ಸೊ ಬಟ್ ತುಂಬಾ ಕ್ರಿಟಿಕಲ್ ಆಗಿದೆ. ಬಟ್ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಮಜಾ ಬರ್ತಾಯಿತ್ತು. ಒಂದು ನಿಮಿಷ ಇದೆ. ಹೋಲ್ ಮೌಂಟೇನ್ I guess ತಕ್ಕಲಾಗಿತ್ತು. ಯಾರು ವ್ಯೂ ನೋಡೋಕ್ಕಾಗ್ತಾಯಿಲ್ಲ. But yeah, we're halfway up the mountain, boy. we are almost done. So it's good. 20% ಆಗಿದೆ. ಕ್ರೇಜಿ. ನಮ್ಮದು ಕೆಪಾಸಿಟಿ ಏನಂತ ಗೊತ್ತಾಗ್ತೈತೆ. So thanks to Rishi. So it was the best experience. But still we are in half of the way. 20%, 25 Yeah. maybe. Just 25%. Fuck. Yeah. Half hill ಬಂದಿಲ್ಲ. Half hill will be the spot where we put camp. Shit, man. ಅಲ್ಲಿಂದ ಸನ್ರೈಸ್ ನೋಡ್ಬಿಟ್ಟು we can continue further if you guys want. Plus last time So in might be- comparison full grass overgrown ಆಗೈತೆ. I told you guys ಎತ್ತಿನ ಭುಜದಲ್ಲಿ ಎಷ್ಟೊಂದು ಕ್ರಿಟಿಕಲ್ ಆಗಿತ್ತು ಅಂತ. ಬಟ್ ಥಿಂಗ್ ಇಸ್ ಇದ್ರ ಮುಂದೆ ಅದೇನಿಲ್ಲ. So I guess you can see a temple over there. I guess not visible. That's where we parked the bikes. So it's kind of 25%, 75% to go. We'll just meet you at the final point. Thanks. So we're almost reaching the point. Have you seen the sweat in my face? Guys, next level is guys. So be careful. Finally we reach. See, you can see the night view on the top hill. It's an amazing. How's the experience? Yes. Crazy. Woo! Rishi. I can do this another 10 times. Come on. ನನಗಂತೂ ಗೊತ್ತಿಲ್ಲ ಇದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಿದೆಯಾ ಅಂತ. ಬಟ್ ದ ನೈಟ್ ವ್ಯೂ ಈಸ್ ಅಮೇಝಿಂಗ್. ನಾನು ಯಾವಾಗ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಲೈಫಲ್ಲಿ. ಫಾರ್ ದ ಫಸ್ಟ್ ಟೈಮ್ ಐ ವಾಸ್ ವಾಚಿಂಗ್ ದ ನೈಟ್ ಮಿರಾಕಲ್ ವ್ಯೂ. ಓಕೆ, ಸೊ ಬೇಸಿಕ್ಲಿ ನಾನು ಏನು ಮಾಡ್ಬೇಕಂದ್ರೆ ಇವಾಗ ವಿಂಡ್ ಮೇಲ್ಗಡೆಯಿಂದ ಬರ್ತೈತಲ್ಲ, ಓಕೆ. ಸೊ ಒಂದು ಸ್ವಲ್ಪ ಹಿಂಗೆ ರೌಂಡಾಗಿ ಮಾಡಿಕೊಂಡು ವಿಂಡ್ ಬ್ರೇಕ್ ಮಾಡಬೇಕು. ಹೌದು. Who was the singer? लटा मुझे मेरे नाम का जिक्र कही. वाह वाह वाह. मैंने ये दिल का हाल क्या होठों से होता ना मया. यार ही भैया. मेरी आंखों में
आंखों में तो देखो ಸಾಕಿ ಕೂರುತ್ತಾ ಓಕೆ ಏಯ್ ಲೇ ಫಿಲ್ಟರ್ ಮೇಲೆ ಆಗ್ತಾ ಇದೆಯಾ ಕಲ್ಲು ಎಂತ ಫಿಲ್ಟರ್ ಏನಿದೆ ಎಂತ ಫಿಲ್ಟರ್ ಟವರೇ ಸಿಗ್ತಾ ಇಲ್ಲ ಅದೇ ಅಂತಾರೆ ನಾನು ಏನು ಫಿಲ್ಟರ್ ಅಂತ ಫಿಲ್ಟರ್ ಅದು ನಮ್ಮ ಜೊತೆ ಹಂಗೆ ಮಾಡಿ ಬಿಫೋರ್ ಅಗೇನ್ ಸಾಕಿದ್ವಿ Thank you so much for this good memory before I'm leaving. Thank you so much, guys. Thank you so much. ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ನೀವು Never. ಸುಳ್ಳು ಹೇಳ್ಬೇಡಿ I need a memory actually. ಒಂದು ಸ್ಟಿಕ್ಕು ಬೇಕು ಚಿಕ್ಕದು ನಾನು ಅದೇ ಹುಡ್ಕಾಡ್ತೀನಿ Wow. Guys, this is what I want to become to see. ಸೊ ಗಾಯ್ಸ್ ಇವತ್ತು ಹಂದಿಂಗು ನೋಡ್ತಾ ಇದ್ದೀರಾ ಹೇಗಿದೆ ಅಂತ ವ್ಯೂ ನೋಡ್ತಾ ಇರಿ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಸೊ ಇನ್ನೂ ಒಂದು ಅಲ್ಲಿ ಬೆಟ್ಟ ಇದೆ, ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಸೊ ಹೋಗಬೇಕು. ಬಟ್ ಇವತ್ತು ಸನ್ರೈಸ್ಗಂತ ಬಂದ್ವಿ, ಬಟ್ ತುಂಬ ಮೋಡ ಕಟ್ಕೊಂಡಿದೆ, ಆಗಲಿಲ್ಲ. ಬಟ್ ಯಸ್, ವಿ ಡಿಡ್ ಇಟ್. ಐ ಆಮ್ ಸೋ ಹ್ಯಾಪಿ ಗೈಸ್. ಥ್ಯಾಂಕ್ಸ್ ಟು ದ ರಿಷಿ who has founding this place. He already knows this place actually. Yeah, I'm so happy to came here. ನೀವು ಇಲ್ಲಿ ವಿಸಿಟ್ ಮಾಡಿ, ಚೆನ್ನಾಗಿದೆ, ತುಂಬ ಥ್ರಿಲ್ ಆಗಿದೆ, ಸ್ವಲ್ಪ ಸ್ಕೇರಿನೂ ಇದೆ. ಸೊ ನಾವು ಆಲ್ಮೋಸ್ಟ್ 4 o'clock ಸ್ಟಾರ್ಟ್ ಮಾಡಿದ್ದು. ಸೊ ವಿ ಕೇಮ್ ಇನ್ ಜಸ್ಟ್ 45 minutes to this climb. So guys, there is a challenge. We need to do push up for 10 at least. Will you do it, guys? Certainly I can't do it. Yeah. You're right. Ready? I'll count. 3, 2, 1. 1, 2, 3, 4, 5, 6, 7, 8, 9, 10. Right. Finally, we are in top of the hill. Just ಸ್ವಲ್ಪ ಸ್ಟೆಪ್ ಇದೆ ಮಾತ್ರ ಅಷ್ಟೇ. Finally, this is what I want to show you. ಸಿರಿಗನ್ನಡಂ ಗೆಳ್ಗೆ, ಸಿರಿಗನ್ನಡಂ ಬಾಳ್ಗೆ. Salute guys. ಸೊ ಫೈನಲಿ ನಾವು ಮೇಲ್ಗಡೆ ಬಂದ್ವಿ. ಸೊ ತುಂಬ ಸ್ಕೇರಿ ಇತ್ತು, ತುಂಬ ಥ್ರಿಲ್ ಇತ್ತು, ಬಟ್ ಮಜವಾಗಿತ್ತು ಮಾತ್ರ. ಯಾ, ಐ ಜಸ್ಟ್ ವಾಂಟ್ ಟು ಸೇ ಐ ಆಮ್ ಸೋ ಹ್ಯಾಪಿ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಅಸ್, ಆ್ಯಂಡ್ ಪ್ಲೀಸ್ ಟ್ರೈ you also once in a life. So be happy and please subscribe my channel.